ನಮಸ್ಕಾರ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರತಿನಿತ್ಯ ಕೂಡ ಹಲವಾರು ವಿಚಾರಗಳು ನಾವು ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ನಕ್ಷತ್ರಗಳ ಬಗ್ಗೆ ಕೂಡ ತಿಳಿಸ್ತಾ ಇದ್ವಿ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ತೊಂದರೆಗಳಿದೆ, ಸಮಸ್ಯೆಗಳಿದೆ. ಎಲ್ಲೋ ಮ್ಯಾರೇಜ್ ಟ್ರೈ ಮಾಡ್ತಾ ಇದೀವಿ, ಮ್ಯಾರೇಜ್ ಫಿಕ್ಸ್ ಆಗ್ತಾ ಇಲ್ಲ, ಅಥವಾ ಬಿಸ್ನೆಸ್ ಲಾಸ್ ಆಗಿರ್ಬೋದು, ಮನೆ ಕಟ್ಟಬೇಕು ಅಂದ್ಕೊಂಡಿದೀವಿ, ಕಟ್ಟೋದಕ್ಕೆ ಆಗ್ತಾ ಇಲ್ಲ, ಸೈಟ್ಸ್ ಇದ್ರೂ ಕೂಡ ಕಟ್ಟಕ್ ಆಗ್ತಾ ಇರೋದಿಲ್ಲ. ಈ ರೀತಿಯಾಗಿರುವಂತಹ ತೊಂದರೆಗಳಾಗ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದ್ರೆ ಈ ಎಲ್ಲಾ ಒಂದು ಸಮಸ್ಯೆಗಳಿಂದ ನೀವು ಶೀಘ್ರವಾಗಿ ಹೊರಗಡೆ ಬರ್ತೀರಾ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ವಿಡಿಯೋಸ್ ನ ನೋಡ್ತಾ ಇರಿ, ಸಂಖ್ಯೆಗಳು ಕೂಡ ಬರ್ತಾ ಇದೆ, ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿರುವಂತಹ ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಗುರುಗಳೇ, ಇವತ್ತು 27 ನಕ್ಷತ್ರಗಳಿದೆ. 27 ನಕ್ಷತ್ರಗಳ ಬಗ್ಗೆನೂ ಮಾತನಾಡ್ಬೇಕು ಅಂತಂದ್ರೆ ಬಹುಶಃ 27 ವಿಡಿಯೋಗಳು ನಾವು ಮಾಡ್ಬೇಕಾಗತ್ತೆ ಅಂತಾನೆ ಹೇಳ್ಬೋದು. ಆದ್ರೂ ನಾವು ಕೆಲವೊಂದ್ಸರಿ ಮಾತನಾಡುವಾಗ ಕೇಳ್ಪಟ್ಟಿರ್ತೀವಿ ಮಹಾ ನಕ್ಷತ್ರ ಅಂತ ಹೇಳ್ತಾರೆ. ಏನಿದು ಮಹಾ ನಕ್ಷತ್ರ ಅಂತಂದ್ರೆ ಇವಾಗ ಬೇರೆಯವ್ರಿಗೂ ಕುತೂಹಲ ಇರುತ್ತೆ, ಹಾಗೆ ನನ್ನ ನಕ್ಷತ್ರ ಮಹಾ ನಕ್ಷತ್ರ ಹೌದಾ ಅಲ್ವಾ? ಈ ಮಹಾ ನಕ್ಷತ್ರಕ್ಕೂ ನಾರ್ಮಲ್ ನಕ್ಷತ್ರ ಏನ್ ವ್ಯತ್ಯಾಸ ಇದೆ? ಯಾವೆಲ್ಲ ಮಹಾ ನಕ್ಷತ್ರಗಳು ಅಂತ ಹೇಳ್ಬೋದು? ಅವರ ವ್ಯಕ್ತಿತ್ವ ಏನಾದ್ರೂ ಬೇರೆ ರೀತಿ ಇರುತ್ತಾ? ಆ ನಕ್ಷತ್ರದಲ್ಲಿ ಹುಟ್ಟಿದಾಗ ಯೋಗಗಳೇನಾದ್ರೂ ಇರುತ್ತಾ? ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಆ ಪ್ರೀತಿಯ ಬಂಧುಗಳೇ, ನೀವು ಕೇಳ್ತಾ ಇರೋದು ನಕ್ಷತ್ರಗಳು ಬಹುಶಃ ಒಂದಕ್ಕೆ ಪ್ರಾರಂಭ ಮಾಡಿದರೆ ನೀವು ಹೇಳಿದಾಗ 27 ನಕ್ಷತ್ರಕ್ಕೂ ಅದೊಂದು ಸ್ಟಾರ್, ಏನಪ್ಪ ಒಂದು ಸ್ಟಾರ್ ಅಂತಾರಲ್ಲ, ಅಂತಹ ಸ್ಟಾರ್ ಗಿರಿಯನ್ನ ಪಡೆದುಕೊಳ್ತಕ್ಕಂತಹದ್ದು. ಈಗ ಎಷ್ಟೋ ಜನ ಅವರವರ ಉದ್ಯಮದಲ್ಲಿ, ಅವರವರ ಉದ್ಯೋಗದಲ್ಲಿ, ಅವರವರ ಬಿಸ್ನೆಸ್ ಅಲ್ಲಿ ಅವರ ಸ್ಟಾರ್ಗಳು, ಅವರವರ ವೆಯ್ಟ್ಗೆ, ಅವರವರ ನಾಲೆಡ್ಜ್ಗೆ, ಇನ್ಯಾರಿಗೂ ಹೋಲಿಕೆ ಮಾಡ್ಕೊಳ್ಳೋದು ನಾನು ಹಾಗೆ ಹೀಗೆ ಅಂತ ಅನ್ಕೋಬೇಡಿ. ನಿಮ್ಮ ಲೆವೆಲ್ಗೆ ನೀವು ಸ್ಟಾರ್. ಈಗ ಟೈಗರ್ ಪ್ರಭಾಕರ್ ಮಗ ಏನ ಹುಡುಗನ ವಿನೋದ್ ಪ್ರಭಾಕರ್, ಎಸ್ ಸೂಪರ್. ಅವ್ರ ತಂದೆ ಹಾಗೆ ಇದ್ದಾನೆ, ನೋಡ್ಲಿಕ್ಕೆ ಸುಂದರವಾಗಿ ಕಾಣೋದ್ರಿಂದ ಹಿಡಿದು ಮಾತಾಡೋದಾಗಿರ್ಬೋದು ಎಲ್ಲವೂ ಚೆನ್ನಾಗಿದೆ, ಅದ್ಭುತವಾಗಿದೆ. ಆತನ ಆಕ್ಟಿಂಗ್ ಆಗಿರ್ಬೋದು ಎಲ್ಲವೂ ಇದೆ. ಎಸ್, ಈ ಪದ ಚೆನ್ನಾಗಿದೆ. ಆದರೆ ಅವನು ಇನ್ನೊಂದು ಸ್ಟೆಪ್ ಸ್ಟಾರ್ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ? ಅದೇ ಇನ್ಯಾರಾದ್ರೂ ಇತ್ತೀಚೆಗೆ ಯಶ್ ಅಂತ ತಗೊಳ್ಳೋಣ. ಯಶ್ಗೆ ಅಪ್ಪ ಆವೃತ್ತಿ ಅಲ್ಲ, ಅಮ್ಮ ಆವೃತ್ತಿ ಅಲ್ಲ, ಆದರೂ ಹೇಗ್ ಬೆಳೀತಾ ಹೀಗೆ ತಗೋಬೇಕು ಜನ. ಅವ್ರಿಗೆ ಕನ್ಫ್ಯೂಸ್ ಮಾಡ್ಕೋಬಾರದು. ಅವ್ರಿಗೆ ಹಾಗತ್ತದ ಅಂದ್ರೆ ಇದು ಮಹಾನಕ್ಷತ್ರ ಅಂತ ತಗೊಳ್ಳಿ. ಈಗ ಇದ್ದು ಕೂಡ ಸಪೋರ್ಟ್ ಕೊಟ್ಟಿಲ್ಲ ಅಂತಂದ್ರೆ ಇನ್ನ ಅದಕ್ಕೆ ಹೇಳ್ತಾರೆ ನಮ್ಮ ಹಣೆ ಬರಹ ಸರಿಲ್ಲ ಅಂತ. ಅದೆಲ್ಲ ಆಕ್ಚುಲಿ ನಿಮ್ಮ ಅಕೌಂಟ್ ಅಲ್ಲಿ ಏನಿತ್ತು ಅದು ನಿಮ್ಮದು. ನಿಮ್ಮ ಅಕೌಂಟ್ ಅಲ್ಲಿ ನೀವು ದುಡ್ದಿದ್ದೆ, ಅದು ಪಾಪದ್ದಾಗಿರ್ಬೋದು ಪುಣ್ಯದ್ದಾಗಿರ್ಬೋದು. ಇನ್ನು ನಾನು ದುಡಿದು ನನ್ನ ಅಕೌಂಟ್ಗೆ ಹಾಕೊಳ್ಳೇಬೇಕು ಅನ್ನೋ ಪ್ರಯತ್ನ ಪಡಿ, ಅದು ಬೇರೆ. ಆದ್ರೆ ಬೈ ಬರ್ತನೆ ಪಡ್ಕೊಂಡು ಬಂದಿರ್ತೀರಲ್ಲ, ಈಗ ನಾನು ನಕ್ಷತ್ರಗಳಿಗೆ ಬರ್ತಾ ಇದ್ದೀನಿ. ಮಹಾ ನಕ್ಷತ್ರಗಳು ಹೀಗೆ ಇರ್ತವೆ. ಆ ಸಂದರ್ಭದಲ್ಲಿ ಆ ಪ್ಲಾನೆಟ್ ಅಲ್ಲಿ ಆಯಾಯ ದಿಶಕ್ತಿಯನ್ನ ಪಡೆದುಕೊಂಡಾಗ ಅದರ ರಿಫ್ಲೆಕ್ಟ್ ಜಾಸ್ತಿ ಆಗ್ತಕ್ಕಂತಹದ್ದು, ಅದರ ಅಂಶವನ್ನ ಸೇರಿಸ್ತಗೊಳ್ತಕ್ಕಂತಹದ್ದು, ಸಕಾಲ ಆಗಿರ್ತಕ್ಕಂತಹದ್ದು. ಆ ಸಕಾಲಗಳಲ್ಲಿ, ಆ ಸುಮುಹೂರ್ತಗಳಲ್ಲಿ ಇದರ ವೆಯ್ಟ್ ಜಾಸ್ತಿ ಆಗ್ತಕ್ಕಂತಹದ್ದು. ಕೆಲವೊಂದು ಅವಸ್ಥೆಗಳು ಬರ್ತವೆ. ಆ ಅವಸ್ಥೆಗಳಲ್ಲಿ ಒಂದು ಆ ಅವಸ್ಥೆನ ಬಳಸ್ಕೊಂಡಿರುತ್ತೆ, ಇನ್ನೊಂದು ಬಳಸ್ಕೊಳ್ಳದಿರ್ತಕ್ಕಂತಹದ್ದು. ಮತ್ತು ವಿಶೇಷವಾಗಿ ಅನುರಾಧ ನಕ್ಷತ್ರ, ಸ್ವಾತಿ ನಕ್ಷತ್ರ, ಮಖ ನಕ್ಷತ್ರ, ಇವುಗಳೆಲ್ಲ ಏನು ಮಹಾ ನಕ್ಷತ್ರಗಳಿದಾವೋ, ಈ ಮಹಾ ನಕ್ಷತ್ರಗಳಲ್ಲಿ ಈ ಮದುವೆ ಅಂತ ಮಾಡಿದಾಗ ಈ ಇಬ್ಬರು ಗಂಡ ಹೆಂಡತಿಗೆ ಈ ಸೋಲ್ಮೇಟ್, ಈ ಸಾಲಾವಳಿ ಅಂತ ನೋಡುವಾಗ ಸಾಧ್ಯ ಆದಷ್ಟು ಇವರು ಇಬ್ಬರಲ್ಲಿ ಯಾರಾದ್ರೂ ಒಬ್ಬರದ್ದು ಮಹಾ ನಕ್ಷತ್ರ ಆಗಿದ್ದರೆ ನಿಲ್ಸ ಅಲ್ಲಿಗೆ ಸಾಕು, ಮುಂದಕ್ಕೆ ನೋಡೋದು ಬೇಡ ಅಂತ ಹೇಳುತ್ತೆ. 9 ಬಂತು ಮಾರ್ಕ್ಸ್, 18 ಮೇಲ್ ಬಂದ್ರೇನೆ ಮದುವೆ ಅಂತ. ಯಾರದಾದ್ರೂ ಒಬ್ಬರದ ಮಹಾ ನಕ್ಷತ್ರ ಆಗಿದ್ರೆ ನಿಲ್ಲಿಸು ಅಂತ ಹೇಳ್ತಾರೆ. ಅಂದ್ರೆ ಮಹಾ ನಕ್ಷತ್ರ ಬೇಕಾಗಿಲ್ಲ ಅಂತ. ಅಲ್ಲಿಗೆ ಆ ಮಹಾ ನಕ್ಷತ್ರದ ಎಫೆಕ್ಟ್, ಆ ಪವರ್ ಎಷ್ಟಿರುತ್ತೆ ಅಂತಕ್ಕಂಥದ್ದು ಎಲ್ಲವೂ ಕೂಡ. ಅಂದ್ರೆ ಇನ್ನು ಉಳಿದ್ರೆ ಅಷ್ಟೂ ನಕ್ಷತ್ರಗಳ ಪರ್ಸೆಂಟೇಜ್ ಗಮನ ಈ ಕಡೆ ಇರುತ್ತೆ. ವೈಬ್ರೇಷನ್ ಎಲ್ಲದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಆ ನಕ್ಷತ್ರಕ್ಕೆ ಇರುತ್ತೆ ಅನ್ನೋ ಅವರ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಬಹಳ ಪ್ರಮುಖವಾಗಿರತಕ್ಕಂತಹ ಘಟ್ಟ ಆಗಿರುವಂಥದ್ದು. ಎಲ್ಲಾ ದೇವಾಲಯದ ಪ್ರಾಂಗಣವೇ, ಇನ್ನು ಗೋಪುರ ಎಲ್ಲವೂ ಆ ದೇವಸ್ಥಾನ ಸಂಬಂಧಪಟ್ಟ ಸರಹದ್ದೆ. ನೀವು ಇಲ್ಲಿ ತನಕ ಬಂದ್ರಿ, ಇನ್ನ ಗರ್ಭಗುಡಿ ಒಳಗಡೆ ಹೋಗಿ ಆ ಹತ್ತಿರ ನಿಂತು
ಅವನ ನೋಡುವಂಥದ್ದು ಏನಿದೆಯೋ ಹಾಗೆ ಪ್ರಕಾಶಮಾನ ಸ್ವಲ್ಪ ಪರ್ಸೆಂಟೇಜ್ ನಿಮಗೆ ಹೆಚ್ಚಿನ ಶಕ್ತಿ ಸಿಗತಕ್ಕಂತಹದ್ದು ದೇವಾಲಯದ ಯಾವುದೋ ಮೂಲೆಯಲ್ಲಿ ಕುಳಿತುಕೊಂಡು ನೀವು ಮೆಡಿಟೇಷನ್ ಮಾಡಿದ್ರು ಕೂಡ ಅದೇ ಫಲಿತವನ್ನ ಪಡ್ಕೊಳ್ತೀರಿ. ಇನ್ನು ಬಂದಿದ್ದೀರಿ ಹೇಗೋ ಅಂತಂದ್ರೆ ದರ್ಶನ ಮಾಡ್ಕೊಳ್ತೀರಲ್ಲ, ಹಾಗೆ ಮಹಾ ನಕ್ಷತ್ರದ ಅದರದೇ ಆದ ಒಂದು ಪವರ್ ಇರ್ತಕ್ಕಂತಹದ್ದು. ಈಗ ಶ್ರವಣ ನಕ್ಷತ್ರ, ಈ ಶ್ರವಣ ನಕ್ಷತ್ರಕ್ಕೆ ಶ್ರವಣ ಮಹಾ ನಕ್ಷತ್ರ ಅಂತಲ್ಲ, ನಾನು ಹೇಳ್ತಿರೋದು ಮಹಾ ನಕ್ಷತ್ರಗಳಲ್ಲಿ ಬೇರೆ, ಇನ್ನು ಶ್ರೀನಿವಾಸ ಹುಟ್ಟಿರೋ ನಕ್ಷತ್ರ, ಇನ್ನ ಸ್ವಾತಿ ನಕ್ಷತ್ರ ಅಂದ್ರಲ್ಲ ಅದು ಮಹಾ ನಕ್ಷತ್ರ. ಇಲ್ಲಿ ನರಸಿಂಹಸ್ವಾಮಿ ಜನನ ಆಗಿರ್ತಕ್ಕಂಥದ್ದು. ಇನ್ನು ರೋಹಿಣಿ ಕೃಷ್ಣ ಜನನ ಆಗಿರ್ತಕ್ಕಂತಹದ್ದು. ಈ ರೀತಿ ಅನೇಕ ನಕ್ಷತ್ರಗಳು. ಇನ್ನು ಕೃತಿಕಾ ನಕ್ಷತ್ರ ಸೂರ್ಯನದ್ದು. ಹೀಗೆ ಒಂದೊಂದು ಗ್ರಹಕ್ಕೂ ಒಂದು ಅಧಿದೇವತೆಗಳು ಬರ್ತಕ್ಕಂತಹದ್ದು. ಆ ನಕ್ಷತ್ರವನ್ನು ತೆಗೆದುಕೊಂಡು ಮಾತಾಡ್ಲಿಕ್ಕೆ ಅಂತ ಹೊರಟ್ರೆ ಬಹುಶಃ ಸಮಯ 10 ನಿಮಿಷ ಅಲ್ವಲ್ಲ. ಅದಕ್ಕೆ ನಾನು ನಿಮಗೆ ಏನ್ ಹೇಳ್ತೀನಿ ಅಂತಂದ್ರೆ, ನೀವೇನಾದ್ರೂ ಅದಕ್ಕೆ ನಮ್ಮ ಕರ್ಮಗಳನ್ನು ತೊಳಿಲಿಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಾವ ಆ ನಕ್ಷತ್ರಗಳು, ಡೋರ್ ಓಪನ್ ಮಾಡ್ತವೆ. ಮೊನ್ನೆ ಯಾವುದೋ ಒಂದು ದೇವಸ್ಥಾನ ಹೋದಾಗ ಎಲ್ಲ ಬಾಗಿಲು ಹಾಕಿರ್ತಾರೆ. ಅರೆ ಇವ್ರು ಬಂದಿದ್ದಾರೆ, ಇವ್ರು ನೋಡಿದ್ರೆ ಯಾಕೋ ಬಾಗಿಲು ತೆಗೆದು ದರ್ಶನ ಮಾಡಿಸ್ಬೇಕು ಅನ್ಸುತ್ತೆ. ಹಾಗಿರ್ಬೇಕು, ನೀವು ಅಷ್ಟೇ ಹಾಗಿರ್ಬೇಕು ಅಂತಂದ್ರೆ ನಮ್ಮ ನಡೆನುಡಿ ಹಾಗಿರ್ಬೇಕು ಅನ್ನೋ ಮೆಸೇಜ್ ನಾನು ಕೊಡ್ತಿದ್ದೇನೆ. ಅದಕ್ಕೆ ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆ ಬರೋದಾದ್ರೆ, ನಂಬರ್ 1ನೇದು ವೇದಶಾಲಾ, ನಂಬರ್ 2 ಯಾಗಶಾಲಾ, ನಂಬರ್ 3 ಗೋಶಾಲಾ, ನಂಬರ್ 4 ಪಾಕಶಾಲಾ. ವೇದಶಾಲಾ, ಯಾಗಶಾಲಾ, ಪಾಕಶಾಲಾ, ಗೋಶಾಲಾ ಇದು ನಮ್ಮ ದೇಹದಲ್ಲೇ ಇದೆ. ಪಚನ ಕ್ರಿಯೆ ಆಗತ್ತಲ್ಲ, ನೀವು ತಿಂದ ಆಹಾರ ಅದು ಪಾಕಶಾಲೆ ರೀ. ಅಲ್ಲಿ ಏನಾದ್ರು ಕರೆಕ್ಟ್ ಆಗಿ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಅಜೀರ್ಣ ಆಗುತ್ತೆ ಅಂತಂದ್ರೆ, ಆ ಪಕ್ವವಾಗಿಲ್ಲ ಅಂತಂದ್ರೆ, ಅಲ್ಲಿ ಕರೆಕ್ಟ್ ಆಗಿ ಜನರೇಟ್ ಆಗಿಲ್ಲ ಅಂತಂದ್ರೆ, ನೀಟಾಗಿ ಅದು ಡಿಸೈಡ್ ಮಾಡ್ಕೊಂಡಿಲ್ಲ ಅದ್ರದ್ದು ಆಹಾರ ಅಂತಂದ್ರೆ ಏನಾಗುತ್ತೆ, ನಮಗೆ ಅಜೀರ್ಣ ಆಗತ್ತೆ, ಎಂತಹ ನೋವು ಬಂದ. ಅದಕ್ಕೆ ಪಾಕಶಾಲೆ ಸಿಸ್ಟಮ್ ಅನ್ನ ಕರೆಕ್ಟ್ ಆಗಿ ಮಾಡಿಟ್ಟಿದ್ದಾನೆ ಭಗವಂತನವನು. ಇದು ಪಾಕಶಾಲಾ. ಇದು ಏನು ನಮಗೆ ವೇದಶಾಲಾ, ನಾಲೆಡ್ಜ್, ಜ್ಞಾನವನ್ನ ಕೊಡುವಂಥದ್ದು. ಈ ನಾಲೆಡ್ಜ್ ಅನ್ನ ತುಂಬಿಸುವಂಥದ್ದು ಇದೆಯಲ್ಲ, ಅದ್ಭುತವಾಗಿರ್ತಕ್ಕಂತಹದ್ದು ಇದು ವೇದಶಾಲಾ. ಇನ್ನು ಗೋಶಾಲಾ ಅಂತಂದ್ರೆ ಗೋವುಗಳೇ. ಇನ್ನ ಆ ಗೋವು ಅದರದ ಹಾಲು ಅದು ಕುಡಿಯುತ್ತೇನೋ? ಕುಡಿಯಲ್ಲ. ಹಾಗೇನೆ ನಿಮಗೆ ಉಪಯೋಗ ಆಗ್ತಾ ಇದ್ದೀರಿ, ಆದ್ರೆ ಆ ಹಾಲು ಅದಕ್ಕೆ ಉಪಯೋಗ ಆಗ್ತಾ ಇಲ್ಲ. ನೀವು ಉಪಯೋಗ ಆಗೋದನ್ನ ಗೋಶಾಲೆ ಅನ್ನಲ್ಲ, ನೀವು ಮತ್ತೊಬ್ಬರಿಗೆ ಉಪಯೋಗ ಆದಾಗ ಗೋಶಾಲೆ ಅಂತ ಕರಿತೀವಿ. ನೀವು ಮತ್ತೊಬ್ಬರಿಗೆ ಉಪಯೋಗ ಆಗಬೇಕು, ಯಾವುದೋ ಸಹಾಯವನ್ನ ಮಾಡ್ತಕ್ಕಂತಹದ್ದು. 10 ಮನೆ, ನಿಮ್ಮ ಪಕ್ಕದ ಮನೆಯಲ್ಲಿ ಪಾಪ ಫೀಸ್ ಕಟ್ಲಿಕ್ಕೆ ದುಡ್ಡಿರಲ್ಲ ಮನೆಯವನಿಗೆ, ಆ ಹುಡುಗನಿಗೆ ಒಂದ್ಸಲ ಕೊಟ್ಟುಬಿಡಿ. ತೀರ್ಥಯಾತ್ರೆ ಹೋಗ್ತೀರಿ, ಅಲ್ಲೆಲ್ಲ ಖರ್ಚು ಮಾಡ್ತೀರಿ, ಏನೇನೋ ತಿಂತೀರಿ, ಬರ್ತೀರಿ, 5 ದಿವಸ ಟ್ರಿಪ್ ಹಾಕಿದ್ರಿ, ಒಂದ್ 50,000 ಖರ್ಚು ಮಾಡಿರ್ತೀರಿ, 15,000 ಕಟ್ಬೇಕಾಗಿರುತ್ತೆ ಅವನಿಗೆ. ಒಂದು ಸಲ ಅದನ್ನ ಮಾಡಿಯಪ್ಪ. ಅದು ಈ ವೇದಶಾಲಾ, ಯಾಗಶಾಲಾ, ಪಾಕಶಾಲಾ, ಇನ್ನು ನೀವು ಮಾಡಿದ ಗೋಶಾಲಾ. ಇಷ್ಟಕ್ಕೂ ಸಹಾಯಾರ್ಥ ಮಾಡಿದ ಹಾಗೇನೆ ನಮ್ಮ ನಕ್ಷತ್ರ ಬಲವೇ ಸರಿಯಿಲ್ಲ, ನಮ್ಮ ಹಣೆ ಬರಹವೇ ಸರಿಯಿಲ್ಲ ಅಂತೀರಲ್ಲ, ಇದನ್ನ ಮಾಡ್ತಾ ಬನ್ನಿಯಪ್ಪ. ಯಾರೋ ಸಾಮೂಹಿಕ ಯಜ್ಞ ಮಾಡ್ತಿದಾರಪ್ಪ, ಒಂದಷ್ಟು ಕಟ್ಟಿಗೆ ಕಟ್ ಮಾಡಿ ಕೊಡಯ್ಯ, ನಿನ್ನ ಜನ್ಮ ಸಾರ್ಥ. ಬ್ರಹ್ಮ ಅದನ್ನು ಬರೆದಿರ್ತಾನೆ ನಿನಗೆ ಮನಸ್ಸಿಗೆ ಬಂದ್ರೆ ಬಹುಶಃ ತಡಿಯಪ್ಪ, ನನ್ನ ಕೈ ದುಡ್ಡು ಕೊಡ್ಲಿಕ್ಕೆ ಆಗಲ್ಲ, ಹೋಗ್ಲಿ ಕಟ್ಟಿಗೆ ಕೊಡೋಣ, ಹೋಗ್ಲಿ ಸಮಿತ್ ಕೊಡೋಣ, ಆ ಹರಳಿ ಸಮಿತ್ ಕೊಡೋಣ, ಅದಾದ್ರೂ ಮಾಡಪ್ಪ. ಇನ್ನು ಗೋವಿಗೆ ಒಂದಷ್ಟು ಗ್ರಾಸ ಕೊಟ್ಬಿಟ್ಟು ಸಮಯ ಸಿಕ್ಕಿದ್ರೆ ಅದನ್ನ ಮಾಡಪ್ಪ. ಪಾಕಶಾಲೆ, ಎಲ್ಲೋ ಒಂದು ಕಡೆ ಆಶ್ರಮಗಳು ಇರ್ತಾವಲ್ಲ, ಅಲ್ಲಿ ಒಂದಷ್ಟು ಸಹಾಯ ಮಾಡಪ್ಪ. ಏನಾದ್ರೂ ಒಂದು ನಿನ್ನ ಕುಟುಂಬಕ್ಕೆ ಮಾಡ್ಕೊಳ್ತೀಯ, ನಿನಗೆ ಮಾಡ್ಕೊಳ್ತೀಯ, ನಿನ್ನ ನಿನ್ನ ಸಂಬಂಧಿಕರಿಗೆ ಎಲ್ಲ ಮಾಡ್ಕೊಳ್ತೀಯ. ಇದನ್ನು ಹೊರತುಪಡಿಸಿ ನೀನು ಮಾಡೋದಾದ್ರೆ ಆ ಗೋವು, ಅದಕ್ಕೆ ಹೇಳ್ತಾರೆ, ಆ ಶ್ಲೋಕ ಜ್ಞಾಪಕ ಬಂದ್ರೆ ಹೇಳ್ತಾ ಬರ್ತೀನಿ, ಈ ಬತ್ತಿ ತನ್ನಂತಾನ ಸುಟ್ಟುಕೊಂಡು ಇತರಿಗೆ ಬೆಳಕು ಕೊಡುತ್ತಂತೆ. ಆ ತೆಂಗಿನಕಾಯಿ ತನ್ನಂತಾನ ಮಣ್ಣು ಮಾಡಿಕೊಂಡು ಅದು ನಿಮಗೆ ಕಾಯಿ ಕೊಡೋದಂತೆ. ಅದಕ್ಕೆ ಜ್ಞಾನಿಗಳೆಲ್ಲರೂ ಅಷ್ಟೇನೆ, ಇಲ್ಲಿ ಜ್ಞಾನಿಗಳೆಲ್ಲರೂ ಕೂಡ ಅಷ್ಟೇನೆ. ಅವರ ನೋವು ತಿಂದುಕೊಂಡ್ರು ಕೂಡ ಜ್ಞಾನವನ್ನು ಉಣಬಡಿಸ್ತಕ್ಕಂಥದ್ದು ಏನಿರುತ್ತೋ ಅದು ಪರಮ ರಹಸ್ಯವಾಗಿ. ಇನ್ನು ಕೆಲವರಿದ್ದಾರೆ ಈ ಪ್ರಪಂಚ, ಅವ್ರನ್ನೇನು ಮಾಡಕ್ ಬರಲ್ಲ. ಅದಕ್ಕೆ ಹೇಳ್ತಾರಲ್ಲ, ಅಜ್ಞಾನಿಗಳನ್ನು ಮೆಚ್ಚಿಸಬಹುದು, ವಿಜ್ಞಾನಿಗಳನ್ನು ಮೆಚ್ಚಿಸಬಹುದು, ಅಲ್ಪ ಜ್ಞಾನಿಗಳನ್ನ ಮೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಗೋಶಾಲಾ, ಯಾಗಶಾಲಾ, ಪಾಕಶಾಲಾ, ವೇದಶಾಲಾ ಇದಕ್ಕೆ ಏನಾದ್ರೂ ನಿಮ್ಮ ಸಹಾಯಾರ್ಥವನ್ನು ಮಾಡಿ, ನಿಮಗೆ ಯಾವ ಸ್ಟಾರ್ ಇದೆಯೋ, ನೀವು ಎಲ್ಲಿಗೆ ತಲುಪಬೇಕು ಅಂತಿರ್ತೀರೋ ಆ ಸ್ಟಾರ್ಗಿರಿ ಸಂಪಾದನೆ ಮಾಡ್ಕೋಬೇಕಾದ್ರೆ ಈ ನಕ್ಷತ್ರ, ಯಾಕಂದ್ರೆ ಇದು ಮಹಾ ನಕ್ಷತ್ರ ಅಂತ ಅದಕ್ಕೋಪ ಬರೋದು, ಆ ನಕ್ಷತ್ರನ ಕನಿಷ್ಠ ಮಾಡಿದ್ರೆ ಅದಕ್ಕೋಪ ಬರೋದು, ಅಲ್ಲಿವೇ ಇಲ್ಲ. ನಾವು ಮಾಡೋ ಕೆಲಸದಲ್ಲಿ ಶ್ರೇಷ್ಠತೆಯನ್ನ ಕಾಪಾಡಿಕೊಳ್ಳೋಣ, ಕನಿಷ್ಠತೆಯನ್ನ ಹೋಗ್ಲಾಡ್ಸ್ಕೊಳ್ಳೋಣ. ಶಿವಂಭೂಯಾತ್, ಒಳಿತಾಗ್ಲಿ. ಬಹಳ ಚೆನ್ನಾಗಿ ಹೇಳಿದ್ರಿ ಗುರುಗಳೇ. ಯಾಕಂದ್ರೆ ಎಲ್ಲರೂ ಕೂಡ ಮಹಾ ನಕ್ಷತ್ರದಲ್ಲಿ ಹುಟ್ಟಿಲ್ಲ. ಯಾಕಂದ್ರೆ ಕೆಲವು ಉದಾಹರಣೆಗಳು ಕೊಟ್ರಿ, ಅನುರಾಧ, ಸ್ವಾತಿ, ಮಖ ನಕ್ಷತ್ರ, ಮಹಾ ನಕ್ಷತ್ರಗಳು ಇದೇ ರೀತಿ ಇದೆ ಅಂತ. ಆ ನಕ್ಷತ್ರದಲ್ಲಿ ಹುಟ್ಟಿಲ್ಲ ಅಂದ್ರೂ ಕೂಡ ನಮ್ಮ ನಕ್ಷತ್ರ ಇರೋದ್ರಲ್ಲೇ ನಾವು ಇದ್ದು ಹೇಗೆ ನಮ್ಮ ಸ್ಟಾರ್ ಗಿರಿನ ನಾವು ಚೆನ್ನಾಗಿ ಮಾಡ್ಕೊಳ್ಬೇಕು, ನಮ್ಮ ಅಕೌಂಟ್ ನ ಹೇಗೆ ಓಪನ್ ಮಾಡ್ಕೊಳ್ಬೇಕಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ರ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ.
ಇನ್ನು ನೀವು ಕೂಡ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ, ಮಹಾ ನಕ್ಷತ್ರದಲ್ಲಿ ಹುಟ್ಟಿಲ್ವಲ್ಲಪ್ಪ, ಆದ್ರೂ ಕೂಡ ಹೇಗೆ ನೀವು ನಿಮ್ಮ ಒಂದು ಅಕೌಂಟ್ ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ ಅಂತ ತುಂಬಾ ಸಿಂಪಲ್ ಒಂದು ರೆಮಿಡಿನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈ ರೆಮಿಡಿನ ಫಾಲೋ ಮಾಡಿ ಮಹಾ ನಕ್ಷತ್ರಕ್ಕೆ ಇರುವಂತ ಯೋಗನೆ ನಿಮ್ಮ ನಕ್ಷತ್ರಕ್ಕೂ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ. ನಮಸ್ಕಾರ.